ನಮಸ್ತೆ ಎಲ್ರಿಗೂ. ಶಾಲೆಯ ಆರಂಭಕ್ಕೆ ವಾರವಷ್ಟೇ ಬಾಕಿ ಇದೆ. ರಾಜ್ಯದಲ್ಲಿ ಬಗೆಹರಿಯದ ಈ ದ್ವಿಭಾಷಾ ನೀತಿ ಗೊಂದಲ ಆತಂಕದಲ್ಲಿ ಶಿಕ್ಷಕರು ಕೂಡ ಇದ್ದಾರೆ, ಹಾಗೆ ಮಕ್ಕಳು ಕೂಡ ಇದ್ದಾರೆ. ರಾಜ್ಯದಲ್ಲಿ 2026 ಮತ್ತು 27ನೇ ಸಾಲಿನ ಶೈಕ್ಷಣಿಕ ವರ್ಷದ ಎಲ್ಲಾ ಶಾಲಾ ತರಗತಿಗಳು ಆರಂಭವಾಗಲು ಇನ್ನೇನು ಒಂದು ವರ್ಷ ಬಾಕಿ ಇದೆ. ಒಂದು ವಾರವಷ್ಟೇ ಬಾಕಿ ಇದೆ. ಆದರೆ ರಾಜ್ಯ ಸರ್ಕಾರ ಇಲ್ಲಿ ಜಾರಿಗೆ ತರಲು ಉದ್ದೇಶಿಸಿರುವ ರಾಜ್ಯ ಶಿಕ್ಷಣ ನೀತಿ SEP ಮತ್ತು ಕರ್ನಾಟಕ ದ್ವಿಭಾಷಾ ನೀತಿ 2026 ಕುರಿತು ಈವರೆಗೆ ಯಾವುದೇ ಒಂದು ಸ್ಪಷ್ಟನೆ ಕೊಟ್ಟಿಲ್ಲ. ಸರ್ಕಾರದ ಈ ಬಗೆಯ ಮೌನ ಶಿಕ್ಷಕ ವರ್ಗದಲ್ಲಿ ಆತಂಕ ಅಥವಾ ಗೊಂದಲವನ್ನು ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ಕಳೆದ ಮಾರ್ಚ್-ಏಪ್ರಿಲ್ನಲ್ಲಿ ನಡೆದ SSLC ಪರೀಕ್ಷೆಯ ಕೊನೆಯ ಗಳಿಗೆಯಲ್ಲಿ ತೃತೀಯ ಭಾಷೆಯಾದ ಹಿಂದಿಗೆ ಅಂಕಗಳ ಬದಲು ಗ್ರೇಡ್ ನೀಡಲಾಗುವುದು ಹಾಗೂ ತೃತೀಯ ಭಾಷೆಯನ್ನು ಕೇವಲ ಕಲಿಕೆಗಷ್ಟೇ ಸೀಮಿತಗೊಳಿಸಲಾಗುವುದು ಅಂತ ಸರ್ಕಾರ ದಿಢೀರ್ ಘೋಷಣೆ ಮಾಡಿತ್ತು. ಆದರೆ ಸರ್ಕಾರದ ಈ ನಿರ್ಧಾರವನ್ನ ಪ್ರಶ್ನಿಸಿ ಕೆಲವರು ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗುತ್ತೆ. ಇನ್ನು ನ್ಯಾಯಾಲಯದ ಆದೇಶದಂತೆ ಅಂತಿಮವಾಗಿ ಆ ಅಂಕಗಳನ್ನೇ ನೀಡಬೇಕಾಗಿ ಬರುತ್ತೆ. ಈ ಅನಿರೀಕ್ಷಿತ ಬೆಳವಣಿಗೆಯ ಬೆನ್ನಲ್ಲೇ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ದ್ವಿಭಾಷಾ ನೀತಿಯನ್ನ ಅಧಿಕೃತವಾಗಿ ನಾವು ಜಾರಿ ಮಾಡ್ತೀವಿ ಅಂತ ಪ್ರಕಟಣೆ ಹೊರಡಿಸಿರ್ತಾರೆ. ಇದೀಗ ಹೊಸ ಶೈಕ್ಷಣಿಕ ವರ್ಷದ ಹೊಸ್ತಿಲಲ್ಲಿ ನಾವಿದ್ರೂ ಕೂಡ ಸರ್ಕಾರ ಈ ಬಗ್ಗೆ ಯಾವುದೇ ಒಂದು ರೀತಿಯ ಸ್ಪಷ್ಟನೆ ನೀಡಿಲ್ಲ. ಹೈಕೋರ್ಟ್ ಏನ್ ಹೇಳಿರುತ್ತೆ, ನೀವು ಯಾವುದೇ ಒಂದು ಮುಂಚಿತವಾಗಿ ಈ ಬಗ್ಗೆ ಹೇಳಿರಲಿಲ್ಲ, ಸಡನ್ ಆಗಿ ಇದನ್ನ ಒಂದು ಘೋಷಣೆ ಮಾಡಿದ್ರೆ ಆಲ್ರೆಡಿ ಅದನ್ನ ಓದಿರೋ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಕಂಟಿನ್ಯೂ ಮಾಡಿದ್ರು. ಸೇಮ್ ಏನು ಹಳೆ ಸಿಸ್ಟಮ್ ಇತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ದು. ಹಾಗಾಗಿ ಸರ್ಕಾರ ನಾವು ಮುಂದಿನ ವರ್ಷ ಜಾರಿಗೆ ತರ್ತೀವಿ ಅಂತ ಹೇಳಿರ್ತಾರೆ, ಆದರೆ ಯಾವುದೇ ರೀತಿ ಒಂದು ಸ್ಪಷ್ಟನೆ ನೀಡಿಲ್ಲ. ಶಿಕ್ಷಕರಲ್ಲೂ ಕೂಡ ಗೊಂದಲ ಇದೆ. ಅಂದ್ರೆ ಪ್ರಸಕ್ತ ಸಾಲಿನಲ್ಲಿ ರಾಜ್ಯ ಶಿಕ್ಷಣ ನೀತಿ ಹಾಗೂ ದ್ವಿಭಾಷಾ ನೀತಿ ಅನ್ವಯವಾಗುತ್ತಾ ಅಥವಾ ಇಲ್ಲವಾ? ಶಾಲೆಗಳಲ್ಲಿ ತೃತೀಯ ಭಾಷೆ ಅಂದ್ರೆ ಹಿಂದಿ, ಸಂಸ್ಕೃತ ಇತ್ಯಾದಿಗಳನ್ನು ಹೇಗೆ ಬೋಧಿಸಬೇಕು? ಅದನ್ನ ಕೇವಲ ಒಂದು ಭಾಷೆಯಾಗಿ ಮಾತ್ರ ಕಲಿಸಬೇಕಾ ಅಥವಾ ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ವಿದ್ಯಾರ್ಥಿಗಳನ್ನ ಸಿದ್ಧಗೊಳಿಸಬೇಕಾ? ಹೀಗೆ 10 ಹಲವು ಪ್ರಶ್ನೆಗಳನ್ನ ಶಿಕ್ಷಕರಿಗೆ ಕಾಡ್ತಾ ಇದೆ. ಆದರೆ ಯಾವುದೇ ಒಂದು ಸ್ಪಷ್ಟ ಸುತ್ತೋಲೆಗಳಿಲ್ಲದೆ ಪಾಠ ಪ್ರವಚನಗಳನ್ನು ಹೇಗೆ ಶುರು ಮಾಡುವುದು ಒಂದು ಶಿಕ್ಷಕರಲ್ಲೂ ಕೂಡ ಆತಂಕ ಇದೆ. ಇನ್ನು ಸಂಪುಟ ಸಭೆ ತೀರ್ಮಾನ ಬಾಕಿ ಇದೆ. SEP ಯನ್ನ ಜಾರಿ ಮಾಡುವ ಸಂಬಂಧ ಸಚಿವ ಸಂಪುಟ ಸಭೆ ಅಂತಿಮ ತೀರ್ಮಾನ ಕೈಗೊಳ್ಳಬೇಕಿದೆ. ಆದರೆ ಈ ಬಗ್ಗೆ ಮಾತನಾಡಿರುವ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್, SEP ಯನ್ನ ಈಗಾಗಲೇ 2 ಬಾರಿ ಕ್ಯಾಬಿನೆಟ್ ಅಜೆಂಡಾದಲ್ಲಿ ತರಲಾಗಿದ್ದರೂ ಸಮಯದ ಅಭಾವದಿಂದ ಚರ್ಚೆ ಸಾಧ್ಯವಾಗಿಲ್ಲ. ಅಂದ್ರೆ ಇವರಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ವಾ ಅಂತ ಅನೇಕ ಜನರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಸಮಯ, ಅದಕ್ಕೂ ಕೂಡ ಒಂದು ಸಮಯ ಬರ್ಬೇಕು. ಯಾವುದೋ ಒಂದು ಪ್ರಯೋಜನಕ್ಕೆ ಬಾರ್ದ ಇರುವಂತದ್ನ ಚರ್ಚೆ ಮಾಡ್ತಾರೆ, ಆದ್ರೆ ಇಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ ಇವರು ಚರ್ಚೆ ಮಾಡ್ತಿಲ್ಲ ಅನ್ನೋ ಒಂದು ಕೂಗು ಕೂಡ ಕೇಳ್ಬರ್ತಿದೆ. ಆದಷ್ಟು ಬೇಗ ಇದನ್ನ ಜಾರಿ ಮಾಡುವ ಸಂಬಂಧ ನಾವು ಸರ್ಕಾರಕ್ಕೆ ಒಂದು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ. ಪ್ರಸ್ತುತ ಸರ್ಕಾರವು 3ನೇ ವರ್ಷದ ಸಂಭ್ರಮ ಆಚರಣೆಯಲ್ಲಿದ್ದು ಮೇ 23ರಂದು ನಡೆಯಲಿರುವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಒಂದು ವಿಷಯ ಚರ್ಚೆಗೆ ಬರುವ ನಿರೀಕ್ಷೆ ಕೂಡ ಇದೆ. ಇದೆಲ್ಲರ ನಡುವೆ ಈ ಒಂದು ದ್ವಿಭಾಷಾ ನೀತಿಯ ಅನುಷ್ಠಾನದ ಹೊಣೆಗಾರಿಕೆ ಕುರಿತಾಗಿ ಗೊಂದಲ ಕೂಡ ಇದೆ. ಇನ್ನು ಕೇವಲ ಶಿಕ್ಷಣ ಇಲಾಖೆಗೆ ಮಾತ್ರ ಸೀಮಿತವಾಗಿದೆ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವ್ಯಾಪ್ತಿಗೂ ಬರುತ್ತಾ? ಹೀಗಾಗಿ ಭಾಷಾ ನೀತಿ ಅನುಷ್ಠಾನ ಮಾಡಲು ಯಾವ ಇಲಾಖೆಯ ನಿಯಮಾವಳಿಗಳಿಗೆ ಸಿದ್ಧಪಡಿಸಬೇಕು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿದೆ. ಒಟ್ಟಾರೆ ಶಾಲೆಗಳು ಆರಂಭವಾಗುವ ಮುನ್ನ ಸರ್ಕಾರ ಒಂದು ಶೈಕ್ಷಣಿಕ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿ ಈ ಎಲ್ಲಾ ಒಂದು ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ಜನಗಳು ಕೇಳ್ಕೊಂತಾ ಇದ್ದಾರೆ. ಶಿಕ್ಷಕ ವೃಂದ ಹಾಗೂ ಮಕ್ಕಳು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ಒಟ್ಟಾರೆ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.